ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಿಮಗೆ ಬೊಂಬಾಯಿ ರವೆಯಿಂದ ದೋಸೆ ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಯಾವಾಗಲೂ ಮಾಮೂಲಿ ದೋಸೆ ತಿಂತಿರ್ತೀವಲ್ಲ, ಒಂದ್ಸಲ ವೆರೈಟಿಯಾಗಿ ಈ ಥರ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಒಂದು ಬಟ್ಲಲ್ಲಿ 1 ಕಪ್ ಬೊಂಬಾಯಿ ರವೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ 2 ನಿಮಿಷ ನೆನೆಸಿ. ಈ ಥರ ಮೇಲಿರೋ ನೀರೆಲ್ಲ ಚೆಲ್ಬಿಡಿ. ಇದರಲ್ಲಿ 1 ಕಪ್ ಮೊಸರು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಹೊತ್ತು ನೆನೆಸಿ. 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಹಚ್ಕೊಳ್ಳಿ. ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳಿ. ನಾನು ಇದಕ್ಕೆ 5 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರೀ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕಿ. ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ, ರವೆ ಚೆನ್ನಾಗಿ ನೆಂದಿದೆ ಅಲ್ವಾ. ಈಗ ನಾವು ಮಿಕ್ಸಿಗೆ ಹಾಕೊಂಡಿರೋದೆಲ್ಲ ಇದರಲ್ಲಿ ಹಾಕ್ಬಿಡಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಳ್ಳಿ. ಒಂದು ಕ್ಯಾರೆಟ್ನ ಈ ಥರ ತುರಿದಿಟ್ಕೊಳ್ಳಿ. ಇದೆಲ್ಲ ಬಟ್ಲಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಿಸ್ಕೊಳ್ಳಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಹಿಟ್ಟು ತುಂಬ ತೆಳುವಾಗಬಾರ್ದು. ನೋಡಿ, ಈ ಥರ ಆದರೆ ಸಾಕು. ಈಗ ಇದಕ್ಕೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ. 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಬಿಸಿ ಬಿಸಿ ತವಾ ಮೇಲೆ ಈ ಥರ ದೋಸೆ ಹಾಕ್ಕೊಳ್ಳಿ. ಬೊಂಬಾಯಿ ರವೆ ದೋಸೆ ರೆಡಿ ಆಯಿತು. ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ರೀ. ಡಯಟ್ ಮಾಡೋರ್ಗೂ ಈಸಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಇದಕ್ಕೆ ಮಾವಿನಕಾಯಿ ಚಟ್ನಿ ತಗೊಂಡಿದ್ದೀನಿ ರೀ. ನೀವು ಯಾವ ಚಟ್ನಿ ಆದರೂ ಹಾಕ್ಕೊಳ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.